ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಾಗಿದೆ ಡೆಫಿನೆಟ್ಲಿ ತೊಗೊಳ್ಬೋದು. ಆ್ಯಂಡ್ ಇದು ಸ್ಟಾರ್ಟ್ ಆಗಿರೋದು ಒಂದು 2-3 ಡೇಸಿಂದ ರಿಲೇಷನ್ಶಿಪ್ ಹೀಲಿಂಗ್ ಅವೈಲಬಲ್ ಇದೆ. ಯಾರಿಗೆಲ್ಲ ಬೇಕು ನನ್ನ ರಿಲೇಷನ್ಶಿಪ್ ನಾನು ಸರಿ ಮಾಡ್ಕೊಳ್ಬೇಕು, ನಾನು ಆದಷ್ಟು ಬೇಗ ರಿಲೇಷನ್ಶಿಪ್ ಹೀಲಿಂಗ್ ಅಂದರೆ ಏನು ಅಂತ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಆಗ್ತಾಯಿಲ್ಲ, ಬಟ್ ಡೆಫಿನೆಟ್ಲಿ ನಾನು ಪೋಸ್ಟ್ ಮಾಡ್ತೀನಿ ಅದ್ರ ಬಗ್ಗೆ. ಬಿಕಾಸ್ ತುಂಬ ಜನ ಇದ್ರ ಬಗ್ಗೆ ನೆಗೆಟಿವ್ ಅಂದ್ಕೊಂಡಿರ್ತಾರೆ. ಇದು ಯಾವುದೇ ನೆಗೆಟಿವ್ ಅಲ್ಲ, ಹಾಗೆ ಇದೊಂದು ಸೂಪರ್ಸ್ಟಿಷಿಯಸ್ ಅಲ್ಲ. ಹೀಲಿಂಗ್ ಅಂತ ಬಂದಾಗ ನಿಮ್ಮ ಬ್ಲಾಕೇಜಸ್ ಏನಿರುತ್ತೆ, ನಿಮ್ಮ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿರುತ್ತೆ, ಸೊ ಅದೆಲ್ಲ ಕ್ರಿಯೇಟ್ ಆಗೋಕ್ಕೆ ನಿಮ್ಮ ಒಂದು ಬಾಡಿಯಲ್ಲಿ ಚಕ್ರಾಸ್ ಏನು ಬ್ಲಾಕ್ ಇರುತ್ತೆ, ಸೊ ಅದನ್ನು ಇಲ್ಲಿ ಹೀಲ್ ಮಾಡ್ತಾ ಇರ್ತೀವಿ. ಸೊ ಇದು ಬಂದು ಆ ರೀತಿಯಾಗಿದೆ. ಸೊ ಥಿಂಕ್ ಪಾಸಿಟಿವ್ ಅಂತ ಹೇಳ್ತಾ, ಆ್ಯಂಡ್ ಹಾಗೆ ಯಾರಿಗೆಲ್ಲ ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಪರ್ಸನಲ್ ರೀಡಿಂಗ್, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೋಬೇಕು ನಾನು ಅಂತ ಯಾರಿಗೆಲ್ಲ ಇಷ್ಟ ಇದೆ, ಡೆಫಿನೆಟ್ಲಿ ಕಲ್ತ್ಕೊಳ್ಬಹುದು. ಅವೈಲಬಲ್ ಇದೆ. ಹಾಗೆ ಪೇಯ್ಡ್ ಇರುತ್ತೆ ಪರ್ಸನಲ್ ರೀಡಿಂಗ್ಸ್, ಹಾಗೆ ಎಲ್ಲ ಕೋರ್ಸ್ಗಳು ಬಂದು. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಬಹುದು. ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ನೀವು ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ಆಲ್ಮೋಸ್ಟ್ ಗೊತ್ತಿರುತ್ತೆ, ತುಂಬ ಜನ ಕಾಲ್ ಮಾಡಿದಾಗ ನಾನು ಪಿಕ್ ಮಾಡಿರಲ್ಲ. ಕೆಲವೊಬ್ರಿಗೆ ಪಿಕ್ ಮಾಡಿರ್ತೀನಿ, ಕೆಲವೊಬ್ಬರಿಗೆ ಮಾಡಿರಲ್ಲ, ಐ ಡೋಂಟ್ ನೋ. ಬಟ್ ಆದಷ್ಟು ಮೆಸೇಜ್ ಮಾಡಿದ್ರೆ ಎಲ್ಲರಿಗೂ ರಿಪ್ಲೈ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಾರಾ ಮೊದಲಿನ ಥರ ಆಗುತ್ತಾ? ಬ್ಲಾಕಿಂಗಲ್ಲಿದೆಯಾ? ಬ್ಲಾಕೇಜ್ ಎನರ್ಜಿ ಇಲ್ಲಿದೆಯಾ ನೋಡೋಣ. ಸೊ ಕಾರ್ಡ್ಸ್ ನಾನು ಆಲ್ರೆಡಿ ಶಫಲ್ ಮಾಡಿದ್ದೀನಿ. ಓಕೆ, ಕ್ವೀನ್ ಆಫ್ ಸೋರ್ಡ್ಸ್ ಬರ್ತಾ ಇದೆ, ಸ್ಟ್ರೆಂತ್ ಕಾರ್ಡ್ ಇದೆ, ಇಲ್ಲಿ ತುಂಬ ಜನ ಬ್ಲಾಕ್ ಮಾಡಿದ್ದಾರೆ. ಓಕೆ, ಇಲ್ಲಿ ತುಂಬ ಜನ ಕರೆಂಟ್ಲಿ ನಿಮ್ಮ ರಿಲೇಷನ್ಶಿಪ್ ತುಂಬ ಪ್ರೀತಿಯಿಂದ ಇತ್ತು, ತುಂಬ ಪ್ರೀತಿ ಜಾಸ್ತಿ ಆದಮೇಲೆ, ತುಂಬ ಫೀಲಿಂಗ್ಸ್ ಜಾಸ್ತಿ ಆದಮೇಲೆ ಇಲ್ಲಿ ಇಬ್ಬರು ಡೌನ್ಫಾಲನ್ನು ನೋಡಿದ್ದೀರಾ. ನಿಮ್ಮ ಪರ್ಸನ್ ಇಲ್ಲಿ ನೀವು ಏನೇ ಮಾತಾಡೋಕ್ಕೆ ಟ್ರೈ ಮಾಡಿದ್ರೂ ಸಹ ನಿಮಗೆ ಯಾವುದೇ ಅವಕಾಶ ಕೊಡ್ತಾ ಇಲ್ಲ, ಹಾಗೆ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಆದಷ್ಟು ಫೀಲಿಂಗ್ಸ್ ಕರೆಂಟ್ಲಿ ಅವ್ರಿಗೆ ಅಷ್ಟು ಫೀಲಿಂಗ್ಸ್ ಇಲ್ಲ. ಬಟ್ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಇದು ಒಂದು ನಿಮ್ಮ ಲಾಸ್ಟ್ ಲವ್ ಆಗಿರುತ್ತೆ. ಅಂದರೆ ಈ ಒಂದು ಪ್ರೀತಿ ಕೊನೆವರೆಗೂ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನೀವು ಅಷ್ಟು ರಿಯಲ್ ಆಗಿ ಪ್ರೀತಿ ಮಾಡಿದ್ರಿ, ತುಂಬ ಮನಸ್ಸಿಂದ ಪ್ರೀತಿ ಮಾಡಿದ್ರಿ, ತುಂಬ ನಂಬಿಕೆ ಇಟ್ಟಿದ್ರಿ ಈ ಒಂದು ವ್ಯಕ್ತಿ ಮೇಲೆ ನೀವು. ಆ್ಯಂಡ್ ಇಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡ್ತಾ ಇದ್ರಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗಿರ್ಬೋದು, ಸಮಥಿಂಗ್ ಏನೋ ಒಂದು ಚೆನ್ನಾಗಿದ್ದರೆ ಇನ್ನೆಲ್ಲೋ ಒಂದು ಚೆನ್ನಾಗಿರ್ತಾ ಇರಲಿಲ್ಲ, ತುಂಬ ಜಗಳ ಆಡ್ತಾಯಿದ್ರಿ. ಈಗ ಚೆನ್ನಾಗಿದ್ದರೆ ನೆಕ್ಸ್ಟ್ ಮೂಮೆಂಟ್ ಯಾವುದೋ ಒಂದು ವಿಚಾರವಾಗಿ ಸಣ್ಣ ಸಣ್ಣ ವಿಷಯಕ್ಕೆ ತುಂಬ ಕೋಪ ಮಾಡ್ಕೊಂಡಿರ್ಬೋದು. ಇಲ್ಲಿ ನೀವು ಆ ರೀತಿ ಮಾಡಿರ್ಬೋದು, ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತಾಯಿದ್ರಿ ಅಂತ ಅನಿಸುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ಇರಿಟೇಷನ್ ಆಗಿರ್ಬೋದು, ಇಲ್ಲಿ ಇರಿಟೇಟ್ ಆಗಿರ್ಬೋದು. ಸೊ ಅದರಿಂದ ಈ ರಿಲೇಷನ್ಶಿಪ್ ನನಗೆ ಬೇಡ ಅಂತ ಅವರು ದೂರ ಮಾಡ್ಕೊಂಡಿರ್ಬೋದು. ಅವ್ರಿಗೂ ಇತ್ತು ಫೀಲಿಂಗ್ಸ್, ಅವ್ರಿಗೂ ಪ್ರೀತಿ ಇತ್ತು, ನಿಮ್ಮಷ್ಟೇ ಪ್ರೀತಿ ಅವ್ರಿಗೂ ಇತ್ತು. ಇಬ್ಬರು ಜೆನ್ಯೂನಾಗಿ ಪ್ರೀತಿ ಮಾಡಿದ್ರಿ, ಇಬ್ಬರು ಮದುವೆ ಆಗಬೇಕು, ತುಂಬ ಫ್ಯೂಚರ್ ಪ್ಲ್ಯಾನಿಂಗ್ಸನ್ನು ಮಾಡಿದ್ರಿ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಜಾಸ್ತಿ ಆಗ್ತಾ ಅವರಿಗೆ ತುಂಬ ಇದು ಕಂಟಿನ್ಯೂ ಮಾಡೋದು ಬೇಡ ಅನಿಸಿರಬಹುದು. ಅಥವಾ ನೀವಿಲ್ಲಿ ತುಂಬ ಡೌಟ್ ಪಡ್ತಾಯಿದ್ರಿ ಅಂತ ಕಾಣುತ್ತೆ. ತಮಾಷೆಗಾದರೂ ನೀವೇನಾದರೂ ಒಂದು ಕೇಳಿದಾಗ ಅವರು ಸೀರಿಯಸ್ ಆಗಿ ತೊಗೊಂಡಿರ್ಬೋದು. ಬಿಕಾಸ್ ಅವರಷ್ಟು ಸೀರಿಯಸ್ ಆಗಿ ಇದ್ದರು ಅಂತ ಕಾಣಿಸ್ತಾ ಇದೆ ನಿಮ್ಮ ಬಗ್ಗೆ. ನಿಮ್ಮ ಬಗ್ಗೆ ಸೀರಿಯಸ್ ಆಗಿದ್ದಾಗ ನೀವು ಜೋಕ್ ಮಾಡಿದ್ದಾಗ ಅವ್ರಿಗೆ ತುಂಬ ಇರಿಟೇಟ್ ಆಗಿದೆ, ತುಂಬ ಮನಸ್ಸಿಗೆ ಅದನ್ನು ತೊಗೊಂಡಿದ್ದಾರೆ ಅವರು. ನೀವೇನೇ ಒಂದು ತಮಾಷೆಗೆ ಹೇಳಿದ್ರೂ ಸಹ ಅವರು ತುಂಬ ಆಳವಾಗಿ ಥಿಂಕ್ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಈ ಪರ್ಸನ್ ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ರು, ಅಥವಾ ಇಲ್ಲಿ ತುಂಬ ಕಂಟ್ರೋಲಿಂಗ್ ಎನರ್ಜಿ ಅನ್ನೋದಿತ್ತು ಅಂತ ಕಾಣಿಸ್ತಾ ಇದೆ. ನೀವೇನಾದರೂ ಕಂಟ್ರೋಲ್ ಮಾಡ್ತಾಯಿದ್ರೆ ನಿಮ್ಮ ಪಾರ್ಟ್ನರ್ನ ಸಮಥಿಂಗ್ ನೀನು ಇದು ಮಾಡಬಾರ್ದು, ಈ ರೀತಿ ನೀವು ಹೇಳ್ತಾ ಇದ್ದಾಗ ಅವ್ರಿಗೆ ಅದು ಸಹ ಸ್ವಲ್ಪ ಇಲ್ಲಿ ಈ ರಿಲೇಷನ್ಶಿಪ್ ನಾನು ಕಂಟಿನ್ಯೂ ಮಾಡಬೇಕಾ, ನನ್ನ ಫೀಲಿಂಗ್ಸ್ಗೆ ಇಲ್ಲಿ ಯಾವುದು ವ್ಯಾಲ್ಯೂನೇ ಕೊಡ್ತಾ ಇಲ್ವಲ್ಲ, ಏನು ಮಾಡಬೇಕು ನಾನು, ಈ ರೀತಿಯೂ ಸಹ ಅವರು ಥಿಂಕ್ ಮಾಡಿದ್ದಾರೆ.
ಆ್ಯಂಡ್ ಇಲ್ಲಿ ಮ್ಯಾರಿಡ್ ಇರೋರು ಸಹ ನಿಮ್ಮ ಮದುವೆ ಆದಮೇಲೂ ಸಹ ನೀವು ಸ್ವಲ್ಪ ದಿನ ಚೆನ್ನಾಗಿದ್ದೀರಿ ಅಂತ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು, ಮೂರನೇ ವ್ಯಕ್ತಿ ಯಾರೋ ಎಂಟ್ರಿ ಆಗಿದ್ದಾರೆ. ಸೊ ಅವರಿಂದನೂ ಇಲ್ಲಿ ನೀವು ದೂರ ಆಗಿರೋದುಂಟು. ಆ ಒಂದು ಥರ್ಡ್ ಪಾರ್ಟಿ ಮಾತು ಕೇಳಿಕೊಂಡು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಅಥವಾ ಇಲ್ಲಿ ತುಂಬ ಜನ ಯಾವುದೋ ಒಂದು ಪ್ರೀತಿ ಅವ್ರನ್ನ ಕಟ್ ಹಾಕ್ತಿರ್ಬೋದು. ಸಮಥಿಂಗ್ ಅವರು ಪಾಸ್ಟ್ನಲ್ಲಿ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದಿರ್ಬೋದು. ಆ ಒಂದು ರಿಲೇಷನ್ಶಿಪ್ ಮತ್ತೆ ಬಂದು ಅವರು ಮತ್ತೆ ಅವ್ರ ಕಡೆಗೆ ತುಂಬ ಪ್ರೀತಿ ಆಗಿರ್ಬೋದು, ಅಟ್ರಾಕ್ಷನ್ ಆಗಿರ್ಬೋದು, ಈ ರೀತಿ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಆ್ಯಂಡ್ ಮ್ಯಾರಿಡ್ ಇರೋರು ಇಲ್ಲಿ ಮ್ಯಾರಿಡ್ ಇದ್ದು ಸಹ ಬೇರೆ ಒಂದು ರಿಲೇಷನ್ಶಿಪ್ನಲ್ಲಿ ಇರೋರು ಸಹ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ ತುಂಬ ಜನ. ಹಾಗೆ ಆ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ನೀವೇನು ಅಂದ್ಕೊಂಡಿರಲಿಲ್ಲ ಅದನ್ನು ಅವರೇನೋ ಒಂದು ಪ್ರೀತಿ ಅಥವಾ ಕಾಳಜಿ ನಿಮಗೆ ತೋರಿಸಿರ್ಬೋದು. ಮತ್ತೊಬ್ಬ ಪರ್ಸನ್ ಯಾರಿದ್ದಾರೆ ಅವರು ಆ ಒಂದು ಪ್ರೀತಿ ಕಾಳಜಿ ಬಂದು ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ಸೊ ಅದರಿಂದ ಅವ್ರ ಜೊತೆ ರಿಲೇಷನ್ಶಿಪ್ನಲ್ಲಿ ಇರ್ಬೋದು ನೀವು. ಬಟ್ ಕರೆಂಟ್ಲಿ ಆ ವ್ಯಕ್ತಿ ಅವರಿದ್ದಾಗ ನಿಮಗೇನು ಖುಷಿ ಇತ್ತು, ಇವರಾದರೂ ನನ್ನ ಜೊತೆ ಮಾತಾಡ್ತಾರೆ, ನನ್ನ ಕಷ್ಟ ಕೇಳ್ತಾರೆ ಅಂತ ನೀವು ಅಂದ್ಕೊಳ್ತಾ ಇದ್ರಿ. ಬಟ್ ಅವರು ಸಹ ಇವಾಗ ದೂರ ಆಗಿದ್ದಾರೆ ನಿಮ್ಮಿಂದ. ಬಿಕಾಸ್ ಇಲ್ಲಿ ಸಮಥಿಂಗ್ ಅವ್ರಿಗೆ ಏನೋ ಭಯ ಆಗಿರ್ಬೋದು. ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋದಕ್ಕೆ ಸ್ವಲ್ಪ ಭಯ ಆಗಿದೆ ಅವರಿಗೆ. ಏನಾಗುತ್ತೆ ಅನ್ನೋದು ಫ್ಯೂಚರ್ ಬಗ್ಗೆ ತುಂಬ ಥಿಂಕ್ ಮಾಡಿ ಇವರು ನಿರ್ಧಾರ ತಗೊಂಡು ಇವರು ಮೂವ್ ಆನ್ ಆಗಿದ್ದಾರೆ. ತುಂಬ ಜನ ಇಲ್ಲಿ ಯಾರು ಆಫ್ಟರ್ ಮ್ಯಾರಿಡ್ ರಿಲೇಷನ್ಶಿಪ್ನಲ್ಲಿ ಇದ್ರಿ, ಆ ಒಂದು ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿದರೆ, ಸೊ ಈ ಒಂದು ಮೆಸೇಜ್ ನಿಮಗೆ ರೆಸೊನೇಟ್ ಆಗುವಂಥದ್ದು. ಬಿಕಾಸ್ ಅವ್ರಿಗೆ ತುಂಬ ಭಯ ಅನ್ನೋದಾಗಿದೆ. ಏನಾಗುತ್ತೋ ಏನೂ ಗೊತ್ತಿಲ್ಲ. ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ, ಒಂದು ಭರವಸೆ ಅನ್ನೋದು ಇಲ್ಲ ನನಗೆ. ಸೊ ಅದಿಲ್ಲ ಅಂದಮೇಲೆ ನಾನು ಏನಕ್ಕೆ ಕಂಟಿನ್ಯೂ ಮಾಡಬೇಕು, ನನಗೆ ಬೇರೆ ಒಂದು ಲೈಫ್ ಇದೆ, ಈ ರೀತಿ ಅವರು ಥಿಂಕ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮಿಂದ ಅವರು ದೂರ ಆಗಿದ್ದಾರೆ. ಹಾಗೆ ಈ ಒಂದು ರಿಲೇಷನ್ಶಿಪ್ ಏನಿತ್ತು ಸ್ವಲ್ಪ ಗೊತ್ತಾಗಿ ಇದಕ್ಕೆ ಅಪೋಸ್ ಎಲ್ಲ ಮಾಡಿರ್ಬೋದು. ನಿಮಗೆ ಗೊತ್ತಿರೋರು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ಅವರ ಫ್ಯಾಮಿಲಿ ತುಂಬ ಅಪೋಸ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ನಿನಗೆ ತುಂಬ ಆಪ್ಷನ್ಸ್ ಇದೆ, ನಿನಗೆ ಬೇರೆ ಲೈಫ್ ಇದೆ, ಅವ್ರಿಗೆ ಇಲ್ಲಿ ಮದುವೆ ಆಗಿದೆ, ಈ ರೀತಿಯೂ ಸಹ ಅವರು ಹೇಳಿರ್ಬೋದು. ಸೊ ಅದರಿಂದ ನಿಮ್ಮನ್ನು ಬ್ಲಾಕ್ ಮಾಡಿರೋವಂಥ ಚಾನ್ಸಸ್ ಇದೆ. ಇದರಿಂದ ತುಂಬ ಡೌನ್ಫಾಲ್ ಅನ್ನೋದಾಗಿದೆ. ನಿಮಗೆ ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ತುಂಬ ಪೇಯ್ನ್ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ನೀವು ಯಾರೆಲ್ಲ ಅನ್ಮ್ಯಾರಿಡ್ ಇದ್ರಿ, ನಿಮಗೆ ನೀವೇ ಒಂದು ಬೌಂಡ್ರೀಸ್ ಅನ್ನೋದನ್ನ ಹಾಕ್ಕೊಂಡಿದ್ರಿ. ನೀವು ಅವ್ರ ಹತ್ರ ಮಾತ್ರ ಮಾತಾಡ್ತಿದ್ರಿ, ಅವ್ರನ್ನ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ನಿಮಗೆ, ಬೇರೆ ಲೈಫ್ ಇಲ್ಲ ಅನ್ನೋ ರೀತಿ ನೀವು ಟ್ರೀಟ್ ಮಾಡ್ತಾಯಿದ್ರಿ. ಸೊ ಅದು ಬಂದು ನಿಮ್ಗೆ ಎಲ್ಲೋ ಒಂದು ಕಡೆ ಮುಳ್ಳಾಗಿದೆ. ನೀವು ಎಲ್ಲೂ ಒಂದು ಕಡೆ ಅವ್ರನ್ನ ಅವ್ರ ಪಾಡಿಗೆ ಇರೋಕ್ಕೆ ಬಿಟ್ಟಿಲ್ಲ, ನೀವು ನಿಮ್ಮ ಪಾಡಿಗಿದ್ದಿಲ್ಲ, ಅವ್ರನ್ನೂ ಅವ್ರ ಪಾಡಿಗೆ ಇರೋಕ್ಕೆ ನೀವು ಬಿಟ್ಟಿಲ್ಲ. ಸಮಥಿಂಗ್ ಇಲ್ಲಿ ಹೇಗೆ ಅಂದರೆ ನಿಮ್ಮ ಸುತ್ತ ನೀವು ಬೌಂಡ್ರಿ ಹಾಕ್ಕೊಂಡು ಅವ್ರಿಗೂ ಬೌಂಡ್ರಿ ಹಾಕೋ ಥರ ನೀವು ಮಾಡಿಬಿಟ್ಟಿದ್ದೀರಾ. ಸೊ ಅದಕ್ಕೋಸ್ಕರ ಅವರು ಟ್ರೈ ಮಾಡಿದರು ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಸ್ವಭಾವ ಏನಿದೆ, ಈ ಒಂದು ಬಿಹೇವಿಯರ್ ಏನಿದೆ, ಅದು ಅವರಿಗೆ ಇಷ್ಟ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ನೀವು ಯಾವ ರೀತಿ ಬೌಂಡ್ರೀಸ್ ಅಂದರೆ ಅವ್ರ ಹತ್ರನೇ ಮಾತಾಡ್ತೀನಿ, ನೀನು ಯಾರ ಹತ್ರನೂ ಮಾತಾಡೋಲ್ಲ, ಸೊ ಈ ರೀತಿ ಬೌಂಡ್ರೀಸ್ ಹಾಕ್ಕೊಂಡಿದ್ದೀರಾ. ಸೊ ಈ ರೀತಿ ಎನರ್ಜೀಸ್ ಇರೋದ್ರಿಂದ ಆವಾಗಲೂ ಸಹ ರಿಲೇಷನ್ಶಿಪ್ ಇದ್ದಾಗಲೂ ತುಂಬ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದನ್ನ ನೋಡ್ತಾ ಇದ್ರಿ. ಹಾಗೆ ಇವರು ಫೈನಾನ್ಷಿಯಲಿ ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಟೈಮ್ ಕೊಡದೇ ಇರ್ಬೋದು. ಸೊ ಅದಕ್ಕೋಸ್ಕರನೂ ಅಲ್ಲಿ ನೋ ಕಾಂಟ್ಯಾಕ್ಟ್ ಆಗ್ತಾ ಅಲ್ಲಿ ಸಹ ಜಗಳ ಆಗಿದೆ ನಿಮ್ಮ ಇಬ್ಬರ ಮಧ್ಯೆ. ಸೊ ನೀವೇನು ಮಾಡಬಹುದು ಅಂತ ಅಂದರೆ, ಬಿಕಾಸ್ ಇಲ್ಲಿ ಆದಷ್ಟು ಬ್ಲಾಕಿಂಗ್ ಎನರ್ಜಿ ಇದೆ, ಡೌನ್ಫಾಲ್ ಇದೆ. ಸ್ವಲ್ಪ ಜನ ಇಲ್ಲಿ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ನಿಮ್ಮ ನೆನಪಲ್ಲೇ ಇದ್ದಾರೆ, ನಿಮಗೆ ಲಾಯಲ್ ಆಗಿ ಇರಬೇಕು ಅಂತ ಅವ್ರಿಗೆ ಅನಿಸಿದೆ, ಇನ್ನೂ ಸಹ ಲಾಯಲ್ ಆಗಿ ಇದ್ದಾರೆ. ನಿಮ್ಮನ್ನು ಬಿಟ್ಟು ಹೋದರೂ ಸಹ ಬೇರೆ ಯಾವುದೇ ಒಂದು ರಿಲೇಷನ್ಶಿಪ್ನಲ್ಲಿ ಅವರು ಇಲ್ಲ. ನಿಮಗೋಸ್ಕರ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದರು, ಸೊ ಆ ಪ್ರೀತಿಗೆ ಅವರು ಬೆಲೆ ಕೊಡ್ತಾ ಇನ್ನೂ ಸಹ ನಾನು ಹೀಗೆ ಇದ್ಬಿಡ್ತೀನಿ, ನನಗೆ ಯಾರು ಬೇಡ, ಈ ರೀತಿಯೂ ಅವರು ಥಿಂಕ್ ಮಾಡ್ತಾಯಿದ್ದಾರೆ. ನೀವಿಲ್ಲ ಅಂತ ಇಲ್ಲಿ ತುಂಬ ಜನ ಒಂದು ಲಾಯಲ್ಟಿನ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ತುಂಬ ಜನ ವಿಡಿಯೋ ನೋಡ್ತಾ ಇರ್ತೀರ, ಯಾರಿಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ಬಿಕಾಸ್ ಕಮೆಂಟ್ಸ್ನಲ್ಲಿ ಬಂದು ಮತ್ತೆ ಮೆಸೇಜ್ ಮಾಡ್ತೀರಾ, ನನ್ನ ಎಕ್ಸ್ ಜೊತೆ ಇದ್ದಾರೆ ಅಥವಾ ಸಮಥಿಂಗ್ ಒಂದು ಮೆಸೇಜ್ ಕಮೆಂಟ್ ಮಾಡ್ತೀರಾ. ಬಿಕಾಸ್ ಇಲ್ಲಿ ತುಂಬ ಜನ ನೋಡ್ತಾ ಇರೋದ್ರಿಂದ ಕೆಲವ್ರಿಗೆ ಕೆಲವೊಂದು ವೀಡಿಯೋಸ್, ಕೆಲವೊಂದು ಮೆಸೇಜಸ್ ರೆಸೊನೇಟ್ ಆಗ್ತಾ ಇರುತ್ತೆ. ಸೊ
ಎಷ್ಟೊಂದು ಜನ ನೋಡ್ತಾ ಇರ್ತೀರ ಅಲ್ವಾ? ಸೊ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ನಿಮಗೆ ಜೆನ್ಯೂನ್ ಅನಿಸುತ್ತೆ, ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತಾ ಇದೆ, ನಾನು ಲಾಸ್ಟ್ನಲ್ಲಿ ಏನು ಮೆಸೇಜ್ ಹೇಳಿದೆ, ಲಾಯಲ್ಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ, ಅದು ನಿಜ ಅಂತ ನಿಮಗೆ ಯಾರಿಗೆಲ್ಲ ಅನಿಸ್ತಾ ಇದೆ, ಸ್ಟ್ರಾಂಗ್ ಗಟ್ ಫೀಲಿಂಗ್ ಯಾರಿಗಿದೆ, ನೀವು ಈ ಒಂದು ರಿಲೇಷನ್ಶಿಪ್ನಲ್ಲಿ ವೆಯ್ಟ್ ಮಾಡಬಹುದು. 1 ಇಯರ್ವರೆಗೂ ಟೈಮ್ ಕೊಡ್ಬೋದು ಈ ಒಂದು ರಿಲೇಷನ್ಶಿಪ್ಗೆ. ಆ್ಯಂಡ್ ಓಕೆ, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬೇಕು, ಡೆಫಿನೆಟ್ಲಿ ತಗೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಇದಾಗಿತ್ತು, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಗಾಡ್ ಬ್ಲೆಸ್ ಯು ಆಲ್.